ವಿಕಲಚೇತನ ಮಕ್ಕಳ ಉಪಸ್ಥಿತಿಯಲ್ಲಿ ಅವರ ಹಿರಿಯರ ಆಶೀರ್ವಾದವನ್ನ ಪಡೆದು ವಿಕಲಚೇತನ ಮಕ್ಕಳು ದೀಪವನ್ನ ಬೆಳಗಿಸಿ ಅವರಿಗೆ ಅವಕಾಶವನ್ನ ನೀಡಿ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ತುತ್ಯಾರ್ಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅವರ ಕೈಯಲ್ಲೇ ಖುದ್ದು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಅವರ ಜೊತೆಗೂಡಿ ದೀಪವನ್ನು ಹಚ್ಚುತ್ತಿರುವುದು ಅವರಿಗೆ ಸಾಕಷ್ಟು ಉತ್ತೇಜನ ದೊರೆತಂತಾಗಿದೆ. ಜೋರಾದ ಕರ್ತಾಳವನ್ನು ಮಾಡಬೇಕಾಗಿ ವಿನಂತಿ. ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸುಗಮವಾಗಿ ಭಾಗವಹಿಸುವುದಕ್ಕೆ ಅವರಿಗೆ ಸೂಕ್ತ ಶೈಕ್ಷಣಿಕ ಸೌಲಭ್ಯ, ಉದ್ಯೋಗ ಅವಕಾಶ ಮತ್ತು ತರಬೇತಿ ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಅವರಿಗೆ ಸೂಕ್ತವಾದಂತಹ ಅಡೆತಡೆ ರಹಿತ ವಾತಾವರಣ, ಅವಶ್ಯಕ ಸಾಧನ ಸಲಕರಣೆಗಳನ್ನು ಒದಗಿಸೋದು ಅತ್ಯಗತ್ಯ. ಇದರಿಂದ ಅವರು ಸಹ ಸಮಾಜದಲ್ಲಿ ಘನತೆ ಗೌರವದಿಂದ ಬಾಳ್ವೆ ನಡೆಸಲು ಸಾಧ್ಯ ಆಗತ್ತೆ. ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ, ಔದ್ಯೋಗಿಕ, ಪುನರ್ವಸತಿ, ಸಾಮಾಜಿಕ ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ದಿನ ಈ ವಿಕಲಚೇತನರ ಮಕ್ಕಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರ ಜೊತೆಗೂಡಿ ದೀಪವನ್ನು ಬೆಳಗಿಸಿ ಅವರು ಮರೆಯಲಾರದಂತಹ ದಿನವನ್ನಾಗಿ ಎಲ್ಲ ಗಣ್ಯರು ಆ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಅವಕಾಶವನ್ನು ನೀಡಿರುವುದು ನಿಜವಾಗ್ಲೂ ಸ್ತುತ್ಯಾರ್ಹ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸಹ ಈ ಒಂದು ಕ್ಷಣಕ್ಕಾಗಿ ಸಾಕ್ಷಿಗಳಾಗಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.